ದಿನದ ಒಳಗೆ ಅಂಗನವಾಡಿ ಹುದ್ದೆ ಭರ್ತಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ರಾಜ್ಯದ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವ ಕಾರ್ಯಕರ್ತರು ಹಾಗೂ ಸಹಾಯಕಿಯರ ಹುದ್ದೆಗಳನ್ನು 90 ದಿನದೊಳಗಾಗಿ ಭರ್ತಿ ಮಾಡಲು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರದ ಅವಧಿಯಲ್ಲಿ ಬಿಜೆಪಿ ಸದಸ್ಯ ಗುರುಮೆ ಸುರೇಶ್ ಶೆಟ್ಟಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ, ಬಡವರ ಮಕ್ಕಳು ಓದುವ ಅಂಗನವಾಡಿ ಕೇಂದ್ರಗಳಲ್ಲಿ ಉತ್ತಮ ವಾತಾವರಣ ಇರಬೇಕು ಅನ್ನೋದು ಸರ್ಕಾರದ ಬದ್ಧತೆ. ಈ ನಿಟ್ಟಿನಲ್ಲಿ ಎಲ್ಲಿಯೂ ಹುದ್ದೆಗಳನ್ನು ಖಾಲಿ ಬಿಡಲು ಅವಕಾಶ ನೀಡುತ್ತಿಲ್ಲ ಎಂದರು. ತೆರವಾದ ಹುದ್ದೆಗಳಿಗೆ ಸ್ಥಳೀಯವಾಗಿಯೇ 12 ಜನ ಸದಸ್ಯರು ಇರುವ ಜಿಲ್ಲಾಧಿಕಾರಿಗಳ ನೇತೃತ್ವದ ಸಮಿತಿ ನೇಮಕಾತಿಯ ಪ್ರಕ್ರಿಯೆಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಒಟ್ಟಾರೆ 90 ದಿನದಲ್ಲಿ ಈ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಆಯಾ ಗ್ರಾಮಗಳಲ್ಲೇ ವಾಸವಿರಬೇಕು ಅನ್ನೋದು ಕಡ್ಡಾಯವಾಗಿ ಜಾರಿಗೊಳಿಸಲಾಗುತ್ತಿದೆ ಎಂದರು. ಇದೇ ವೇಳೆ ಬಿಜೆಪಿ ಸದಸ್ಯ ಸಿದ್ದು ಸವದಿ ಅವರು ಉದ್ಯೋಗಿನಿ ಯೋಜನೆಯ ಬಗ್ಗೆ ಪ್ರಶ್ನೆ ಕೇಳಿದಾಗ ಉತ್ತರ ನೀಡಿದ ಸಚಿವರು, ಉದ್ಯೋಗಿನಿ ಯೋಜನೆಗೆ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಶಾಸಕರ ನೇತೃತ್ವದಲ್ಲಿ ಸಮಿತಿಗಳಿವೆ. ಶಾಸಕರು ಫಲಾನುಭವಿಗಳ ಆಯ್ಕೆ ಪಟ್ಟಿ ನೀಡುವಲ್ಲಿ ವಿಳಂಬ ಮಾಡುತ್ತಿದ್ದಾರೆ. ಆ ನಂತರ ಅದನ್ನ ಬ್ಯಾಂಕ್ಗಳಿಗೆ ಕಳುಹಿಸಿದರೆ ಅಲ್ಲಿ 8 ರಿಂದ 9 ತಿಂಗಳು ವಿಳಂಬವಾಗ್ತಾ ಇದೆ. ಆದರೆ ಸರಳೀಕರಣಗೊಳಿಸಲು ಕ್ರಮ ಕೈಗೊಳ್ಳಲಾಗ್ತಿದೆ ಅಂತ ಹೇಳಿದರು. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು 6 ಖಾಲಿ ಇದೆ. ಹಾಗೆ ಖಾಲಿ ಇರುವ ಅಂಗನವಾಡಿ ಸಹಾಯಕ ಹುದ್ದೆಗಳು 31 ಖಾಲಿ ಇದೆ. ಬಹುಶಃ ಮಕ್ಕಳು ತಮ್ಮ ಬದುಕನ್ನು ಪ್ರಾರಂಭ ಮಾಡುವಂಥದ್ದು ಅಂಗನವಾಡಿ ಮೂಲಕ. ಸಂಬಂಧಪಟ್ಟಂತ ಒಂದು ಕಾನೂನಿದೆ. ಸಂಬಂಧಪಟ್ಟ ಗ್ರಾಮದಲ್ಲೇ ಅವರು ವಾಸವಾಗಿರ್ಬೇಕಂತ ಕಾನೂನಿದೆ. ಒಂದು ವೇಳೆ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಏನು ಪೂರಕ ವ್ಯವಸ್ಥೆ ಮಾಡಿದಿರಿ? ನಮ್ಮಲ್ಲಿ ಆ ಥರ 2-3 ಪ್ರಕರಣ ಇದೆ ಮೇಡಮ್. ಪ್ರತಿ ಸದನ ನಡಿಬೇಕಾದ್ರೂ ಈ ರೀತಿ ಒಂದು ಕ್ವಶನ್ ಅನ್ನ ಮಾನ್ಯ ಶಾಸಕರು ಅವರಂತಲ್ಲ ಪ್ರತಿಯೊಬ್ಬರು ಹಾಕಿರ್ತಾರೆ. ನಾನು ಪದೇ ಪದೇ ಹೇಳ್ತೀನಿ, ಅಂಗನವಾಡಿ ಕಾರ್ಯಕರ್ತರಾಗಲಿ ಸಹಾಯಕರಾಗಲಿ ತತ್ಕ್ಷಣನೇ, ಯಾಕಂತಂದರೆ ಖಾಲಿ ಬಿಡಬಾರ್ದು ಹುದ್ದೆಗಳನ್ನು, ಇಮಿಡಿಯೇಟ್ ಆಗಿ ನಾವು ತೆಗೆದುಕೊಳ್ಬೇಕು ಅಂತ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ಇದಾಗುತ್ತೆ ಅಂತ ಹೇಳಿ, ಅದರಲ್ಲೂ ಬಡವರ ಮಕ್ಕಳು ಅಂಗನವಾಡಿಗೆ ಬರೋದ್ರಿಂದ ಭಾಳಷ್ಟು ಕಾಳಜಿಯನ್ನು ನಾವಾಗಲಿ ನಮ್ಮ ಸರ್ಕಾರ ಆಗಲಿ ತೆಗೆದುಕೊಳ್ತಾ ಇದ್ದೇವೆ. ಇತ್ತೀಚೆಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು DC ಮತ್ತು CEO DC ಅಧ್ಯಕ್ಷತೆಯಲ್ಲಿ ಕಮಿಟಿ ಇರುತ್ತೆ. ಅದರಲ್ಲಿ 12 ಜನ ಇರ್ತಾರೆ. ಸೊ ನಾನಂತರೂ ಈಗಾಗಲೇ DC ಮತ್ತು CEOಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತನಾಡಿ ಹೋದ ಡಿಸೆಂಬರ್ ಅಧಿವೇಶನದ ನಂತರನೇ ಯಾವುದೇ ಒಂದು ಹುದ್ದೆ ಖಾಲಿಯಾಗಿ 90 ದಿನದ ಒಳಗಡೆ ಈ ಪ್ರಕ್ರಿಯೆ ಎಲ್ಲ ಮುಗಬೇಕು ಅಂತ ಈಗಾಗಲೇ ನಾವು ಡೈರೆಕ್ಷನ್ ಕೊಟ್ಟಿದ್ದೇವೆ. ಮತ್ತು ತಮ್ಮ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾರ್ಯಕರ್ತರು 6 ಜನ ತುಂಬಿಕೊಳ್ಬೇಕಾಗಿತ್ತು, 31 ಜನ ಅಂಗನವಾಡಿ ಸಹಾಯಕಿಯರನ್ನ ಏನು ತುಂಬಿಕೊಳ್ಬೇಕಾಗಿತ್ತು, ಈಗಾಗಲೇ ಆ ಪ್ರಕ್ರಿಯೆ ಎಲ್ಲ ಮುಗಿದು ತಾತ್ಕಾಲಿಕ ಪಟ್ಟಿಯನ್ನು ನಾವು ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಈಗಾಗಲೇ ತಾತ್ಕಾಲಿಕ ಪಟ್ಟಿಯನ್ನು ಹಚ್ಚಿದ್ದೇವೆ. ಇನ್ನೊಂದು ವಾರದಲ್ಲಿ ಇದು ಆಯ್ಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಯುತ್ತೆ. ಜೊತೆಯಲ್ಲಿ ತಾವು ಒಂದು ಮಾಹಿತಿಯನ್ನು ಕೇಳಿದ್ರಿ, ಯಾರು ಆಯ್ಕೆ ಆಗಬೇಕು ಕಾರ್ಯಕರ್ತರಾಗಲಿ ಸಹಾಯಕಿಯರಾಗಲಿ ಅವರು ಆ ಊರಿನ ವಾಸಿಗಳಾಗಿರ್ಬೇಕು, ನಿವಾಸಿಗಳಾಗಿರಬೇಕು. ಒಂದು ಸಂದರ್ಭದಲ್ಲಿ ಅವರು ಆ ಊರಿನ ನಿವಾಸಿಗಳು ಇಲ್ಲ ಅಂತಂದ ಸಂದರ್ಭದಲ್ಲಿ ಆ ಒಂದು ಗ್ರಾಮ ಪಂಚಾಯಿತಿಗೆ, ಆ ಒಂದು ಹೋಬಳಿಗೆ ಅವರು ಅಲ್ಲಿ ವಾಸವಾಗಿದ್ರೆ ರಹವಾಸಿಗಳ ಸರ್ಟಿಫಿಕೇಟ್ ಅನ್ನ ಹಚ್ಚಿದ್ರೆ ಖಂಡಿತವಾಗ್ಲೂ ಅವ್ರನ್ನ ನಾವು ಕನ್ಸಿಡರ್ ಮಾಡಿ. ಆ ತರ ಒಂದಷ್ಟು ಕೇಸಸ್ ಇದೆ ಮೇಡಮ್, ದಯವಿಟ್ಟು ಅದನ್ನ ಸೂಚನೆ ಕೊಡಬೇಕು. ಖಂಡಿತವಾಗ್ಲೂ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ CDPO ಅವ್ರ ಹತ್ರ ಕರೆದು DD ಹತ್ರ ನಾನು ಮಾತಾಡ್ತೀನಿ.